ಬೇಬಿ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ ಟು ಯು. ಒಂದು ರೆಡಿನಾ? ರೆಡಿ ಆಗ್ತಾ ಇದೆ. ಏನ್ ವಿಡಿಯೋ ಮಾಡ್ತಾ ಇದೆಯಾ? ಬಾ ಹೆಲ್ಪ್ ಮಾಡು. ಬಾ ಮಾಡೋಣ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಪೊಂಗಲ್ಲು, ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಎಳ್ಳು ಬೆಲ್ಲ ಎಲ್ಲ ರೆಡಿ ಆಗಿದೆ. ನಿಮ್ ಮಗನ್ನ ವಿಡಿಯೋ ಕರಿಯಲ್ಲ ನೀವು, ಬರೀ ನೀವೇ ಮಾಡ್ತೀರಾ ಅಂತ ಹೇಳ್ತಾ ಇರ್ತೀರಾ. ನಮ್ಮ ಮಗನ ವಿಡಿಯೋ ಕರೆದ್ರೆ ನಿಮ್ಗೆ ವಿಡಿಯೋ ನೋಡಕ್ಕೆ ಇಂಟ್ರೆಸ್ಟ್ ಬರಲ್ಲ, ಹಂಗ ಕರಿಯಲ್ಲ ಅಷ್ಟೇ. ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಅವ್ನಿಗೇನಂದ್ರೆ ಒಂದ್ ಕಡೆ ಹೋಗಿ ಕುತ್ಕೊಂಡು ತಿನ್ಬಿಡ್ಬೇಕು. ಅದಕ್ಕೆ ನಾನು ಏನೇ ಮಾಡಿದ್ರು ಫಸ್ಟ್ ಅವ್ನಿಗೆ ಹಾಕೊಟ್ಬಿಡ್ತೀನಿ, ಹೋಗಿ ಒಂದ್ ಕಡೆ ಕುತ್ಕೊಂಡು ತಿಂತಾ ಇರ್ತಾನೆ. ಫಸ್ಟ್ ಸ್ವೀಟ್ ಸ್ಟಾರ್ಟ್ ಮಾಡಿ. ಫಸ್ಟ್ ಸ್ವೀಟ್ ಬಾ ಶೇಸ್ ತಿನ್ನು. ಸಖತ್ತಾಗೋಗಿದೆ. ತಮಿಳ್ನಾಡು ಸ್ಟೈಲಲ್ಲಿ ಏನಂತಾರೆ, ಸಕ್ಕರೆ ಪೊಂಗಲ್ ಅಂತಾರಲ್ಲ. ನನ್ನ ಫ್ರೆಂಡ್ ತಮಿಳ್ನಾಡೋಳು ಒಬ್ಳು ಹೇಳಿದ್ದು ಹಾಲು ಹಾಕಿ ಮಾಡ್ಬೇಕು ಅಂತ. ಅವರು ಕಂಪ್ಲೀಟ್ ಬರೀ ಹಾಲು ಹಾಕಿ ಮಾಡ್ತಾರಂತೆ. ನಾನು 1 ಗ್ಲಾಸ್ ಅಷ್ಟು ಹಾಲು ಹಾಕಿ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ ಈ ಸಲ. ಸಕ್ಕತ್ತಾಗಿದೆಲ್ಲ. ನನಗೆ ಖಾರ ಪೊಂಗಲ್ ಸಕ್ಕತ್ ಇಷ್ಟ ಆಗ್ತದೆ. ನನಗೂ ಅಷ್ಟೇ. ಈಗ ಹೆಂಗಿದೆ ಅಮ್ಮ? ಸೂಪರ್ ಇದೆ ಅಂತೆ. ಮಿನಿ ಬ್ಲಾಗರ್ ಇದು. ಒಂದ್ ಕಡೆನೇ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ, ವಿಡಿಯೋ ಮಾಡಕ್ಕಾಗಲ್ಲ, ಹಂಗಾಗಿ ಬರಲ್ಲ ಅಷ್ಟೇನೆ. ಡಸನ್ ಮೀನ್ ದಟ್ ನಾವು ಅವ್ನಿಗೆ ಏನು ಕೊಡಲ್ಲ ಅಂತಲ್ಲ, ಫಸ್ಟ್ ಅವನಿಗೆ ಕೊಟ್ಬಿಟ್ಟೆ ನಾವು ವಿಡಿಯೋ ಸ್ಟಾರ್ಟ್ ಮಾಡೋದು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಸದ್ಯಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಸ್ಯಾರಿಲಿ ಅಂತ ಕೂಡ ಹೇಳಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹಂಗೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ.